ಆರ್ ಸಿ ಬಿ ಒಳಗೆ ವಿರಾಟ್ ಕೊಹ್ಲಿ ಜಾಸ್ತಿ ಬ್ಯಾಟ್ಸ್ಮನ್ ಚಲೋ ಅದ ರೀ. ಟೈಟನ್ಸ್ ಒಳಗೆ ಬ್ಯಾಟ್ಸ್ಮನ್ಸ್ ಶುಭ್ಮನ್ ಗಿಲ್ ಮತ್ತು ಸುದರ್ಶನ್ ಬಿಟ್ಟು ಯಾರೂ ಆಡೋಲ್ಲ. ನಂಬಲ್ಲಿ ಬಾಲರ್ಸ್ ಭುವನೇಶ್ವರ್ ಕುಮಾರ್ ಫಸ್ಟ್ 3-4 ವಿಕೆಟ್ ಹಾಕ್ದಿರಂದ್ರೆ ಟೀಮ್ ಹೋಗ್ತದ್ರಿ. ಅಲ್ಲಿ ಬರೀ ಸಿರಾಜ್ ಅವ್ರಿಗೇನು ಎಲ್ಲರ ಅವ್ರಿಗೆ ಜಾಸ್ತಿ ಆಡಿರ್ತಾರೆ ರೀ, ಅವರಿಗೆಲ್ಲ ಹೊಡಿಬೋದು ರೀ. ನಮ್ಮ ಭುವನೇಶ್ವರ್ ಕುಮಾರಿನ ಸ್ವಿಂಗಿಗೆ ಯಾರೂ ಆಡೋಕ್ಕಾಗಲ್ಲ, ಅವರೇ ಗೆಲ್ಬೇಕಂತ ಎಲ್ಲರೂ ಹೋಪ್ಸ್ ಇಟ್ಕೊಂಡಾರ. ಸರಿ, ಕಳೆದ ಒಂದೂವರೆ ತಿಂಗಳಿಂದ ಆರ್ ಸಿ ಬಿ ಭಾಳ ಒಳ್ಳೆ ರೀತಿ ಆಟ ಆಡ್ತದೆ. ವಿರಾಟ್ ಕೊಹ್ಲಿ ಪಟ್ಟೇದಾರ ಭಾಳ ಒಳ್ಳೆ ಫಾರ್ಮ್ನಾಗ ಅದಾರ. ಅದೇ ರೀತಿ ಭುವನೇಶ್ವರ್ ಕುಮಾರ್ ಮತ್ತು ಹೇಜಲ್ವುಡ್ ಭಾಳ ಒಳ್ಳೆ ರೀತಿ ಬೌಲಿಂಗ್ ಮಾಡ್ಲತ್ತಾರ. ಈಗಾಗಲೇ ನಾವು ಕಳೆದ ಬಾರಿ ಚಾಂಪಿಯನ್ ಇರೋದ್ರಲ್ಲಿಂದ ಆರ್ ಸಿ ಬಿ ಭಾಳ ಕಾನ್ಫಿಡೆಂಟ್ ಟೀಮ್ ಅದ. ಇವರು ಒಂದು ಅಡ್ವಾಂಟೇಜ್ ಜಿ ಟಿಗೆ ಏನದಂದ್ರೆ ಅವ್ರು ಲೋಕಲ್ನಾಗ ಫೈನಲ್ ಆಡ್ತಾಯಿದ್ದಾರೆ. ಅಹಮದಾಬಾದ್ನಲ್ಲಿ ಫೈನಲ್ ಇರೋದು ಒಂದು ಕ್ರೌಡ್ ಬೆಂಬಲ ಅವ್ರಿಗೆ ಇರ್ತದೆ. ಬಟ್ ಆದರೂ ಕೂಡ ಆರ್ ಸಿ ಬಿ ಈ ಅಷ್ಟು ಟೀಮ್ನಾಗ ಅತ್ಯಂತ ಸ್ಟ್ರಾಂಗ್ ಟೀಮ್, ಭಾಳ ಬ್ಯಾಲೆನ್ಸ್ ಟೀಮ್ ಅದು. ಮತ್ತು ಪ್ರತಿಯೊಬ್ಬ ಆಟಗಾರರು ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಆರ್ ಸಿ ಬಿ. ಅದು ಓಪನರ್ಸ್ ಇರ್ಬೋದು, ಮಿಡ್ಲ್ ಆರ್ಡರ್ ಇರ್ಬೋದು, ಬೌಲರ್ಸ್ ಇರ್ಬೋದು, ಎಲ್ಲರೂ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀಗಾಗಿ ಆರ್ ಸಿ ಬಿ ಗೆಲುವು 100% ಖಚಿತದ. ಗುಜರಾತಿಗೆ ಆಲ್ರೆಡಿ ಕ್ವಾಲಿಫೈಯರ್ನಾಗ ಆರ್ ಸಿ ಬಿ ಸೋಲಿಸದ. ಹೀಗಾಗಿ ಈಗ ಅವರು ಮಾರಲಿ ಒಂದು ಸ್ವಲ್ಪ ವೀಕ್ ಅದಾರ ಜಿ ಟಿದವರು. ಆರ್ ಸಿ ಬಿ ಆಲ್ರೆಡಿ ಈಗ ಒಂದು ಸಾರಿ 250 ರನ್ ಕ್ವಾಲಿಫೈಯರ್ನಾಗ ಫಸ್ಟ್ ಟೈಮ್ ಇದು ಹಿಸ್ಟ್ರಿದಾಗ 255 ರನ್ ಮಾಡಿ ಗೆದ್ದದು. ಮತ್ತು 92 ರನ್ಕಿಂತ ಹೆಚ್ಚಿಂದು ಒಂದು ಅಂತರದಿಂದ ಗೆಲುವು ಸಾಧಿಸ್ತಾರೆ. ಹೀಗಾಗಿ ಭಾಳ ಕನ್ವಿನ್ಸಿಂಗ್ ವಿಕ್ಟ್ರಿ ಇತ್ತು. ಹೀಗಾಗಿ ಆರ್ ಸಿ ಬಿ ಅವರು ಜಿ ಟಿ ಎದುರು ಆರಾಮಾಗಿ ಗೆದ್ದಿತ್ತಾರೆ ಎಂಬುದು ಎಲ್ಲರಿಗೂ ಭರವಸೆ ಅದ. ಹೀಗಾಗಿ ಈ ಸಲನೂ ಕಪ್ ನಮ್ಮದೇ. ಟಫ್ ಬೀಳ್ಬೋದು ಅನ್ನೋದು ಖಂಡಿತ ಒಪ್ಕೊಳ್ತೀವಿ. ಗುಜರಾತ್ನಾಗೂ ಒಳ್ಳೆ ಆಟಗಾರರದ ಸಾಯಿ ಸುದರ್ಶನ್ ಇರ್ಬೋದು, ಗಿಲ್ ಇರ್ಬೋದು, ಸಿರಾಜ್ ಅಂತ ಒಳ್ಳೆ ಬೌಲರ್ ಇರ್ಬೋದು. ಟೀಮ್ ಅದು ಭಾಳ ಬ್ಯಾಲೆನ್ಸ್ ಟೀಮ್ ಅದು. ಆದರೆ ಆಲ್ರೆಡಿ ಆರ್ ಸಿ ಬಿ ಇದ್ರೆ ಅವ್ರು ಸೋತಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಬ್ಯಾಕ್ ಫುಟ್ ಮ್ಯಾಗ ಅದ. ಬಟ್ ಆರ್ ಸಿ ಬಿದಾಗಂತೂ ಎಂಥ ಒಳ್ಳೆ ಫಾರ್ಮ್ನಾಗ ಅದ ಕ್ಯಾಪ್ಟನ್ ಪಟ್ಟೇದಾರ್ ಅಂತಂದ್ರೆ ಈಗ ಅವ್ನಿಗೆ ಹಿಡಿಯೋಂಥ ಚಾನ್ಸೇ ಇಲ್ಲ ಅವ್ರಿಗೆ. ಹೀಗಾಗಿ ಟಾಸ್ ಗೆದ್ದರು ಅಂದ್ರೆ ಕನಿಷ್ಠ ಇನ್ನೊಮ್ಮೆ 250 ರನ್ನನ್ನು ಮಾಡ್ತಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ. ಚೇಸಿಂಗ್ನು ಸಿಕ್ತಂತಂದ್ರೆ ಆರಾಮಾಗಿ ಚೇಸ್ ಮಾಡ್ತಾರೆ ಟೀಮ್. ಹೀಗಾಗಿ ಆರ್ ಸಿ ಬಿ ಗೆದ್ದರೊಳಗೆ ಯಾವುದೇ ಏನು ಅನುಮಾನಗಳಿಲ್ಲ. ನಮ್ಮ ಫೇವ್ರೇಟ್ ಪ್ಲೇಯರ್ ಕ್ರಿಕೆಟ್, ನಾವು ಆ್ಯಸ್ ಎ ಕೋಚ್ ನಮಗೆಲ್ಲ ಒಳ್ಳೆ ಚಲೋ ಆಡೋರು ಎಲ್ಲ ಕ್ರಿಕೆಟ್ ಆಟಗಾರರು ನಮ್ಗೆ ಫೇವ್ರೇಟೇ. ಅದು ವಿಶೇಷವಾಗಿ ನಮ್ಗೆ ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ಪಟ್ಟೇದಾರ್ ಚಲೋ ಇವರೆಲ್ಲ ಒಳ್ಳೆ ಆಟ. ಭುವನೇಶ್ವರ್ ಕುಮಾರ್ ಅಂತೂ ಅನ್ಬಿಲಿಯಬಲ್ ಬೌಲಿಂಗ್ ಮಾಡ್ತಾಯಿದ್ದಾರೆ ಈ IPLದಾಗಂತೂ. ಅತ್ಯಂತ ಹೆಚ್ಚಿನ ವಿಕೆಟ್ ತೊಗೊಂಡಿದ್ದಾರೆ, ಎಲ್ಲರಿಗೂ ಗೊತ್ತದ. ಹೀಗಾಗಿ ಹೇಜಲ್ವುಡ್ನು ಕೂಡ ಅಷ್ಟೇ ಒಳ್ಳೆ ಬೌಲಿಂಗ್ ಮಾಡ್ಲತ್ತಾರೆ. ಸಿರಾಜ್ ನೀವು ನೋಡಿದ್ರೆ ಆಲ್ರೆಡಿ ಅವ್ನು ಎಷ್ಟೇ ಇಂಜುರಿ ಇದ್ದರೂ ಕೂಡ 100% ಕೊಟ್ಟು ಒಳ್ಳೆ ರೀತಿ ಬೌಲಿಂಗ್ ಮಾಡಿದ್ದಾನೆ RR ಜೊತೆಗೆ. ಹೀಗಾಗಿ ಎಲ್ಲರೂ ಒಳ್ಳೆ ರೀತಿ ಪ್ರದರ್ಶನ ಕೊಡ್ತಾರೆ. ಎಂಡ್ ಆಫ್ ದ ಡೇ ಎಲ್ಲ ಒಳ್ಳೆ ಆಟಗಾರರು ತಮ್ಮ ಒಳ್ಳೆ ಪ್ರದರ್ಶನ ನೀಡ್ತಾರಂತ ನಮಗೆ ಭರವಸೆ ಇದೆ. ಬಟ್ ಎಂಡ್ ಆಫ್ ದ ಡೇ ಆರ್ ಸಿ ಬಿಗೆ ಇರ್ತದೆ ಕಪ್. ಈ ಸಲ ಕಪ್ ಮಾತ್ರ ನಮ್ಮದೇ. ಆರ್ ಸಿ ಬಿ ಮೇಲೆ ಹೋಪ್ಸ್ 100% ಇದೆ. ಯಾರು ಫೇವ್ರೇಟ್ ಪ್ಲೇಯರು? ನನ್ನ ಫೇವ್ರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟ್ಟಿದಾರ್. ಎಷ್ಟು ಹೊಡಿತಾರೆ ಈ ಸರಿ ಫಸ್ಟ್ ಬ್ಯಾಟಿಂಗ್ ಸಿಕ್ಕರೆ? ಈ ಸರಿ ಫಸ್ಟ್ ಬ್ಯಾಟಿಂಗ್ ಸಿಕ್ಕರೆ 50 ಇಲ್ಲಾಂದ್ರೆ 100 ಹೊಡಿತಾರೆ. ಟೈಟನ್ಸ್ನಲ್ಲಿ ಬರೀ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಇದೆ. ನಮ್ಮ ಕಡೆ ಎಲ್ಲರೂ ಸ್ಟ್ರಾಂಗೇ ಇದೆ. ಆಲ್ ದ ಬೆಸ್ಟ್ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ. I hope RCB will 100% will today. Virat Kohli will perform and Rajat Patidar both are performing together. We hope RCB win the title second. ಪ್ರಾಕ್ಟಿಕಲ್ ಆಗಿ ನೋಡೋದ್ರೆ ಎರಡು ಟೀಮ್ ಸ್ಟ್ರಾಂಗ್ ಅದಾವೆ ರೀ. ಪ್ರಾಕ್ಟಿಕಲಾಗಿ ನಾವು ನೋಡೋಂಗಿದ್ರೆ ಎರಡು ಟೀಮ್ ಸ್ಟ್ರಾಂಗ್ ಅದ. ಅವ್ರ ಕಡೆ ಬೌಲಿಂಗ್ ಭೀ ಸ್ಟ್ರಾಂಗ್ ಐತಿ, ನಮ್ಮ ಕಡೆ ಬ್ಯಾಟಿಂಗ್ ಭೀ ಸ್ಟ್ರಾಂಗ್ ಐತಿ. ಅಂದ್ರೆ ಈಗ ನಾವು ಬೆಂಗಳೂರಾಗ ನಾವು RCB ಸಪೋರ್ಟ್ ಮಾಡ್ತೀವಲ್ಲ, ಅವ್ರ ಕಡೆ ಅವರು ಗುಜರಾತ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಥರ ನಾವು ನೋಡಿದ್ರೆ ಪ್ರಾಕ್ಟಿಕಲಾಗಿ ಎರಡು ಟೀಮ್ ಸ್ಟ್ರಾಂಗ್ ಅದಾವೆ. ಅಂದ್ರೆ ನಮ್ಗೆ ಹೋಪ್ ನಮ್ಮ RCB ಗೆಲ್ಬೋದು ಅಂತ. RCB ಗೆಲ್ತಂದು ನಾವು ಸಪೋರ್ಟ್ ಮಾಡ್ತೀವಿ. ಯಾವ ಪ್ಲೇಯರ್ ಮೇಲೆ ಜಾಸ್ತಿ ಹೋಪ್ಸ್? ನಂಗೆ ರಜತ್ ಪತ್ತಿದಾರ್, ಪಡಿಕಲ್, ವಿರಾಟ್ ಕೊಹ್ಲಿ 3 ಜನ. ಈ ಸತಿ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಸ್ವಲ್ಪ ಚಲೋ ಆಡ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಅದು ಅವ್ರು ಬಿಟ್ಟು ಬಟ್ಲರ್ ಆಯಿತು. ಅವ್ರ ಕಡೆ ಲಾಸ್ಟ್ 3 ಜನ ಬ್ಯಾಟ್ಸ್ಮನ್ಸ್ ಇದ್ದಾರೆ ಜಾಸ್ತಿ. ನಮ್ಮ ಕಡೆ ಬೌಲಿಂಗ್ ಚಲೋ ಇದೆ. ನಾವು ಹೋಪ್ ಇಡ್ತೀವಿ ನಮ್ಮ ಕಡೆ ಬೌಲರ್ಸ್ ಹಾಕ್ತಾರೆ ವಿಕೆಟ್ ಅಂತ. ಈಗ ಸರ್ತಿ ಭಾಳ ಹೋಪ್ಸ್ ಇದೆ. ಹೋದ ಸರ್ತಿ ಇದ್ದಂಗೆ ಈ ಸರ್ತಿನೂ ಇದೆ ಹೋಪ್ಸ್ ಫುಲ್ ಜೋರು.